ನಮಸ್ತೆ ಸ್ನೇಹಿತರೆ. ಬಯಲು ಸೀಮೆಯಲ್ಲಿಯೂ ಕೂಡ ನಾವು ಕಾಫಿ, ಏಲಕ್ಕಿ, ಜಾಯಿಕಾಯಿ, ಕಾಳುಮೆಣಸು ಹೀಗೆ ಹಲವು ಬೆಳೆಗಳನ್ನು ಬೆಳಿಬೋದು ಅಂತ ಒಂದು ಪ್ರಯತ್ನವನ್ನು ಮಾಡ್ತಿರುವಂಥ ರೈತ ನಾನು. ನಿಮಗೆ ಗುಳ್ಳೆಹಳ್ಳಿ ನರ್ಸರಿ ಮತ್ತು ವಚನ ನ್ಯಾಚುರಲ್ ಫಾರ್ಮ್ಗೆ ಸ್ವಾಗತ ಸ್ನೇಹಿತರೆ. ಸಣ್ಣದಾಗಿ ಒಂದು ನರ್ಸರಿ ಕೂಡ ಮಾಡ್ಕೊಂಡಿದ್ದೇನೆ. ಜೊತೆಗೆ ಇಲ್ಲಿ ನಾನು ಇವತ್ತಿನ ಒಂದು ಅವಧಿಯಲ್ಲಿ ಕಾಳು ಮೆಣಸು ಮತ್ತು ಬಾಳೆ, ಏಲಕ್ಕಿ, ಲವಂಗ, ಜಾಯಿಕಾಯಿ ಇವುಗಳ ಸಂಯೋಜನೆ ಮಾಡುವಾಗ ನನ್ನಿಂದ ಒಂದು ಸಣ್ಣ ತಪ್ಪಾಗಿದೆ. ಆ ತಪ್ಪನ್ನು ನೀವು ಮಾಡಲ್ಲ ಅಂತ ಭಾವಿಸೋ ಒಂದು ಪ್ರಯತ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಆ ತಪ್ಪು ನೀವು ಅವಾಯ್ಡ್ ಮಾಡ್ಬೋದು ಕೂಡ. ಏನು ಅಂತಂದರೆ ನೀವು ನೋಡ್ಬೋದು, ಇಲ್ಲಿ 2 ವರ್ಷದ ಒಂದು ಜಾಯಿಕಾಯಿ ಸಸಿ ಇದೆ. ಜೊತೆಗೆ ಇದರ ಪಕ್ಕದಲ್ಲಿ ನೋಡಿ, ಇದರ ಪಕ್ಕದಲ್ಲಿ ಕಾಳುಮೆಣಸಿದೆ. ಹಾಗೆ ಇಲ್ಲಿ ಕೊಕ್ಕೋ ಇದೆ, ರೈಟ್. ಜಾಯಿಕಾಯಿ, ಕೊಕ್ಕೋ, ಕಾಳುಮೆಣಸು ಹಾಗೆ ಬಾಳೆ ಕೂಡ ಇದೆ. ಗುಂಪು ಬಾಳೆ ಬೆಳೀತಿದ್ದೇನೆ. ಆದರೆ ಗುಂಪು ಬಾಳೆ ಬೆಳೆಯುವಾಗ ನಾನು ಒಂದು ಯೋಚನೆ ಮಾಡಬೇಕಾಗಿತ್ತು. ನಾನು ಪಕ್ಕದಲ್ಲಿ ಅಂದರೆ ನನ್ನ ಬದುವಿನ ಪಕ್ಕದಲ್ಲಿ ನಾನು ಬಾಳೆ ಹಾಕಿದರೆ ಉತ್ತಮವಾಗಿರ್ತಾಯಿತ್ತು. ಆದರೆ ನಾನು ಮಧ್ಯದಲ್ಲಿ ಬಾಳೆ ಹಾಕಿದ್ರಿಂದ ಇಲ್ಲಿ ಏನಾಗ್ತಾಯಿದೆ, ಕಾಳುಮೆಣಸು ಚೆನ್ನಾಗಿ ಬರ್ತಾಯಿದೆ. ಆದರೆ ಈ ವರ್ಷ ಇದು ಫಸಲು ಬಿಟ್ಟಿಲ್ಲ. ಈ ಪ್ರತ್ಯೇಕವಾಗಿರೋಂಥ ಈ ಕಾಳುಮೆಣಸು, ಪಕ್ಕದಲ್ಲಿರುವಂತಹ ಒಂದು ಕಾಳುಮೆಣಸು ನೋಡಿ ಹೂವು ಕಚ್ಚಿದೆ. ಹೋದ ವರ್ಷವೂ ಕೂಡ ಏನಾಗಿತ್ತು, ಇಲ್ಲಿ ಹೂವು ಬಂದಿತ್ತು, ಕಾಳುಮೆಣಸು ಕೂಡ ಸಿಕ್ಕಿತ್ತು. ಈಗಲೂ ಕೂಡ ಇಲ್ಲಿ ಹೂವು ಆಡ್ತಾ ಇರೋದನ್ನು ನೋಡ್ಬೋದು. ಹೂವು ಕಾಣಿಸ್ತದೆ ಅಂದ್ಕೊಂಡಿದ್ದೀನಿ. ಒಂದು 1/4 kgಯಷ್ಟು ಇದೊಂದು ಸಸಿಯಿಂದ ನಮಗೆ ಸಿಕ್ಕಿತ್ತು. ಸುಮಾರು ಒಂದು 2000 ಕಾಳುಮೆಣಸು ನಮ್ಮಲ್ಲಿ ಇದೆ, ಹೌದ್ರಾ. ಇಲ್ಲಿ ಕೊಕ್ಕೋ ಕೂಡ ನೋಡಿ ಇಲ್ಲಿ ಏನಾಗ್ತಾಯಿದೆ, ಈ ಕೊಕ್ಕೋ ಕೂಡ ಇದರಲ್ಲಿ ಕೊಕ್ಕೋ ಕಾಯಿ ಬಿಟ್ಟಿದೆ ನೋಡ್ಬೋದು. ಇಲ್ಲೇ ಪಕ್ಕದಲ್ಲಿರುವಂಥ ಇಷ್ಟೇ ಎತ್ತರವಿರುವಂಥ ಗಿಡ ಇದು ಕೊಕ್ಕೋವನ್ನು ಕೂಡ ಬಿಟ್ಟಿಲ್ಲ. ಕೊಕ್ಕೋ ಹೂವು ಕೂಡ ಆಡಿಲ್ಲ. ಅದ್ರ ಜೊತೆಗೆ ಹಾಕಿರುವಂಥ ಗಿಡ ನೀವು ನೋಡ್ಬೋದು. ಏನಾಗಿದೆ, ಒಂದು ಕೊಕ್ಕೋ ಆಡ್ತಾ ಇಲ್ಲ. ಹಾಗೆ ಇಲ್ಲಿರುವಂಥ ಕಾಳುಮೆಣಸು ಕೂಡ ಏನಾಗಿಲ್ಲ, ಹೂ ಬಂದಿಲ್ಲ. ಮುಂದಿನ ವರ್ಷ ಬರ್ಬೋದು, ಅದರಲ್ಲಿ ಡೌಟ್ ಇಲ್ಲ. ಏನಪ್ಪ ಅಂದರೆ, ನೆರಳು ಅತ್ಯಂತ ಹೆಚ್ಚು ನೆರಳಾದರೆ ನೀವು ಬಾಳೆ ಸಂಯೋಜನೆ ಮಾಡುವಾಗ ಈ ನೆರಳ ಸಂಯೋಜನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಈಗಲೂ ಕೂಡ ಇದಕ್ಕೆ ಪರಿಹಾರ ಇದೆ. ಏನು ಪರಿಹಾರ ಅಂತಂದರೆ, ಇಲ್ಲಿರುವಂತಹ ಬಾಳೆ ಗಿಡಗಳನ್ನು ನಾವು ಏನು ಮಾಡ್ಬೋದು, ರಿಮೂವ್ ಮಾಡ್ಬೋದು. ಅಂದರೆ ಇಲ್ಲಿ ಬಾಳೆಯನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಅಥವಾ ಬಾಳೆಯನ್ನು ಈ ರೀತಿ ನಾನು ಬಿಸಿಲು ಆಗೋ ಹಾಗೆ ವ್ಯವಸ್ಥೆ ಮಾಡಿದರೆ ಏನಾಗುತ್ತೆ, ಬಿಸಿಲಾಗೋ ಹಾಗೆ ವ್ಯವಸ್ಥೆ ಮಾಡಿದರೆ ಇದು ಬೆಳೆ ಬರುತ್ತೆ. ಅದು ಮಾಡ್ಕೋಬೋದು. ಇಲ್ಲವೇ ನೀವು ಬಾಳೆಯನ್ನು ಸ್ವಲ್ಪ ಬಾಳೆ ಮಾಡುವಾಗ ಕಾಳುಮೆಣಸಿನ ಪಕ್ಕದಲ್ಲಿ ಅಥವಾ ಕೊಕ್ಕೋ ಪಕ್ಕದಲ್ಲಿ ಬಾಳೆ ಇದ್ದು ಅಂತಂದರೆ ಅದನ್ನು ಬಾಳೆ ಸಿಂಗಲ್ ಬಾಳೆ ಇಟ್ಕೊಳ್ಳೋದು ಉತ್ತಮ. ಗುಂಪು ಬಾಳೆ ಮಾಡೋದ್ರಿಂದ ಏನಾಗುತ್ತೆ, ಈ ಸಮಸ್ಯೆ ಆಗುತ್ತೆ. ಹಾಗೆಯೇ ಮತ್ತೊಂದು ಸಮಸ್ಯೆ ಕೂಡ ಆಗುತ್ತೆ. ಏನಾಗಿದೆ ನೋಡ್ಬೋದು, ಇಲ್ಲಿ ನಾವು ಇವು ಪ್ಯಾರಲ್ ಗಿಡಗಳನ್ನು ನಾವು ಹಾಕಿಲ್ಲ. ಸಹಜವಾಗಿ ಇಲ್ಲಿರುವಂಥ ಪಕ್ಷಿಗಳು ಈ ಬೀಜಗಳನ್ನು ತಂದು ಹಾಕಿದೆ. ನಾವು ಅವುಗಳನ್ನು ಉಳಿಸ್ಕೊಂಡು ಹೋಗಿದ್ದೀವಿ ಅಷ್ಟೇ. ಅಂದರೆ ಇಲ್ಲಿ ನೋಡ್ಬೋದು, ಉಳಿಸ್ಕೊಂಡು ಹೋಗಿದ್ದೀವಿ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ, ತುಂಬ ನೆರಳಾದರೆ ಇವುಗಳಿಗೆ ಬೆಳಕು ಸಿಗಲಾರದ ಹಾಗೆ ಈ ರೀತಿಯಾದಂತಹ ಒಂದು ಬಿಳಿಚು ಆಗುವಂಥ ಕೆಲಸಗಳು ಆಗುತ್ತೆ. ಹೆಚ್ಚು ನೆರಳು ಇರೋದರಿಂದ ಈ ಭಾಗದಲ್ಲಿ ಈ ಕೊಕ್ಕೋ ಗಿಡಕ್ಕೆ ಬಿಸಿಲು ಸಿಗದ ಹಾಗಾಗಿ ಇತ್ತೀಚೆಗೆ ಮಾತ್ರ ಬಿಸಿಲು ಸಿಕ್ಕೋ ಹಾಗೆ ಮಾಡಿದ್ದೇನೆ. ಆದರೆ ಈ ರೀತಿ ಬಿಳಿಸ್ಕೊಳ್ಳುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಗಿಡಗಳ ಸಂಯೋಜನೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಬಾಳೆ ಮಾಡಿದರೆ, ಗುಂಪು ಬಾಳೆ ಮಾಡಿದರೆ ಅದನ್ನು ಎಲ್ಲಿ ಹಾಕಬೇಕಾಗತ್ತೆ, ನೀವು ಫೆನ್ಸಿಂಗ್ ಇರುತ್ತಲ್ಲ, ಅದನ್ನು ಬಂದರಿ ಅಂತ ಹೇಳ್ತಾರೆ. ಅಥವಾ ಅದನ್ನು ಏನಂತ ಹೇಳ್ತಾರೆ ಅಂದರೆ ಬೇಲಿ ಅಂತಾರೆ. ಬೇಲಿ ಸಾಲಲ್ಲಿ ನೀವು ಹಾಕಿದರೆ ಉತ್ತಮವಾಗಿರುತ್ತೆ. ಬೇಲಿ ಸಾಲಲ್ಲಿ ನಾನು ಬೇರೆ ಗಿಡಗಳನ್ನು ಸಂಯೋಜನೆ ಮಾಡಿದ್ದೇನೆ. ಇಲ್ಲಿ ಸಪೋಟೊ ಗಿಡಗಳನ್ನು ನೋಡ್ಬೋದು. 2-3 ವರ್ಷದ ಗಿಡಗಳ ಸಪೋಟೊ ಗಿಡಗಳನ್ನು ಇಲ್ಲಿ ಸಂಯೋಜನೆ ಮಾಡಿದ್ದೇನೆ. ಸಪೋಟೊ ಕೂಡ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಹಾಗೆ ಮಾವಿನ ಗಿಡಗಳನ್ನು ಕೂಡ ಹಾಕಿದುಂಟು. ಇಲ್ಲಿ ಮಾವು ಕೂಡ ಈ ಸರಿ ಮಾವನ್ನು ತೆಗೆದುಕೊಂಡಿದ್ದೇವೆ. ಒಂದಿಷ್ಟು ಮಾವುಗಳು ಕೂಡ ನಮಗೆ ಸಿಕ್ಕಿದೆ. ಹೀಗೆ ಒಂದು ಮಾವು, ಒಂದು ಸಪೋಟ, ಒಂದು ನೇರಳೆ, ಹಾಗೆ ಒಂದು ಪ್ಯಾರಲ, ಸೀಬೆಕಾಯಿ ಅಂತಾರಲ್ಲ ಇದು. ಹೀಗೆ ನಾವು ಒಂದು ಚಿಕ್ಕ ಗಿಡ, ಒಂದು ದೊಡ್ಡ ಗಿಡ ಹೀಗೆ ಸಂಯೋಜನೆ ಕೂಡ ಮಾಡಿದ್ದೇವೆ. ನೋಡಿ, ಬಾಳೆ ಕೂಡ ಇಲ್ಲಿ
ಗಾಳಿಗೆ ಬಿದ್ದಿದೆ, ಆದರೆ ನಮಗೇನು ತೊಂದರೆ ಇಲ್ಲ. ಒಂದು ಬಾಳೆ ಬಿದ್ದರೂ ಕೂಡ ಏನು ತೊಂದರೆ ಇಲ್ಲ. ನಾವು ಯಾವುದೇ ಪ್ರೊಟೆಕ್ಷನ್ ಕೊಡೋಕ್ಕೆ ಹೋಗಿಲ್ಲ. ಗುಂಪು ಬಾಳೆ ಬೆಳೆಯೋದ್ರಿಂದ ಒಂದು ಲಾಭ ಅಂತಂದರೆ ಈ ರೀತಿ ಲಾಭ ಆಗುತ್ತೆ. ಕಂಬ ಕೊಡೋದು, ಕಟ್ಟೋದು ಇದು ಯಾವುದೂ ಬೇಕಾಗೋದಿಲ್ಲ. ಆದರೆ ಈ ರೀತಿ ತೊಂದರೆ ಆಗುತ್ತೆ. ಏನು ತೊಂದರೆ ಆಗುತ್ತೆ ಅಂದರೆ ತುಂಬ ನೆರಳು ಬೀಳುತ್ತೆ. ನೆರಳು ಬಿದ್ದು ಈ ಕಾಳು ಮೆಣಸಿಗೆ ಬಿಸಿಲು ತಾಗಲ್ಲ. ಗಿಡ ಬೆಳೆಯುತ್ತೆ, ಆದರೆ ಗಿಡದಿಂದ ಯಾವುದೇ ಆದಾಯ ಸಿಗಲ್ಲ. ಇದು ಒಂದು ಸಮಸ್ಯೆ. ಹಾಗಾಗಿ ಇದನ್ನು ನೀವು ಸ್ವಲ್ಪ ಎಚ್ಚರಿಕೆಯಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಓಕೆ, ಜೊತೆಗೆ ಇಲ್ಲಿ ನಾನು ಚಕ್ಕಿ ಗಿಡಗಳನ್ನು ಕೂಡ ಹಾಕಿದ್ದೇನೆ. ಚಕ್ಕಿ, ಹಾಗೆ ಕೊಕ್ಕೋ, ಹಾಗೆಯೇ ಕಾಳುಮೆಣಸು, ಯಾಲಕ್ಕಿ, ಜಾಯಿಕಾಯಿ, ಹೀಗೆ ತೋಟ ತುಂಬ ಮಿಶ್ರ ಬೆಳೆ ಮಾಡಿದ್ದೇನೆ. ಇದೇನು ದೊಡ್ಡ ತೊಂದರೆ ಆಗಿಲ್ಲ. ಮತ್ತು ನನ್ನ ಅಡಿಕೆಗೆ ಏನು ಅಂಥ ತೊಂದರೆ ಇಲ್ಲ. ನೋಡ್ಬೋದು, ಅಡಿಕೆಯಲ್ಲಿ ತುಂಬ ಚೆನ್ನಾಗಿ ಕೂಡ ಏನಿದೆ, ಅಡಿಕೆ ಬಂದಿದೆ. ಅಡಿಕೆ ಇದೆ, ತುಂಬ ಚೆನ್ನಾಗಿ ಅಡಿಕೆ ಕೂಡ ಬಂದಿದೆ. ಅಡಿಕೆಯಲ್ಲಿ ಯಾವುದೂ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನು ನೀವು ಲಾಸ್ಟ್ ಟೈಮ್ ನಾನು ಈ ಕೊಕ್ಕೋ ಗಿಡಗಳನ್ನು ಸ್ವಲ್ಪ ಏನು ಪ್ರೂನಿಂಗ್ ಕೂಡ ಮಾಡಿದ್ದೇನೆ. ಯಾಕಂತಂದರೆ ಹೂವು, ಬೆಳಕು, ನೀರು, ಇದಕ್ಕೆ ನೆರಳು ಚೆನ್ನಾಗಿ ಸಿಗಲಿ, ಬೆಳಕು ಚೆನ್ನಾಗಿ ಸಿಗಲಿ, ಅಥವಾ ಬಿಸಿಲಿನ ಶಾಖ ಚೆನ್ನಾಗಿ ಸಿಗಲಿ, ಗಾಳಿ ಆಡಲಿ ಅನ್ನೋಕ್ಕೋಸ್ಕರ ಇತ್ತೀಚೆಗೆ ಇವುಗಳನ್ನು ಪ್ರೂನಿಂಗ್ ಮಾಡಿದ್ದೇನೆ. ಈ ಗುಂಪು ಬಾಳೆ ತುಂಬ ಯಥೇಚ್ಛವಾಗಿ ಹಾಕ್ಕೊಳೋದ್ರಿಂದ ಇದೊಂದು ಸಮಸ್ಯೆ ಆಗುತ್ತೆ. ನೀವು ಬೇರೆ ಮಿಶ್ರ ಬೆಳೆ ಮಾಡಿದರೆ ಇದನ್ನು ಸ್ವಲ್ಪ ಕೇರ್ ತೊಗೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಾಮೆಂಟ್ಗಳನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೀವು ಏನು ಅಂದ್ಕೊಳ್ತೀರಾ ಅಂತ ಕೂಡ ನನಗೆ ಗೊತ್ತಾಗುತ್ತೆ. ಹಾಗೆ ನಿಮ್ಮ ಸಲಹೆಗಳಿದ್ದರೆ ಅದನ್ನು ಕೂಡ ನಾನು ಒಪ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಥ್ಯಾಂಕ್ ಯು.